ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತಿನ ರೆಸಿಪಿಲಿ ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಚನಾ ಮಸಾಲ ಮಾಡ್ತೀವಿ. ಇದು ಪೂರಿಗೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಛೋಲೆ ಮಸಾಲ ಮಾಡೋಕ್ಕೆ ನಾನಿಲ್ಲಿ 1 ಕಪ್ ಕಾಬೂಲಿ ಕಡಲೆಕಾಳನ್ನ ರಾತ್ರಿನೇ ನೀರಲ್ಲಿ ನೆನೆಸಿಟ್ಟಿದೆ. ಹೀಗೆಲ್ಲ ಚೆನ್ನಾಗಿ ನೆಂದಿದೆ ಮತ್ತು ನೋಡಿ ಕ್ವಾಂಟಿಟಿಲಿ ಡಬಲ್ ಆಗಿದೆ. ಬರೀ ನಾನು 1 ಕಪ್ ತೊಗೊಂಡಿದ್ದು, ನೆಂದ ಮೇಲೆ ನೋಡಿ ಇಷ್ಟೊಂದಾಗಿದೆ. ಇವಾಗ ಇದ್ರ ಜೊತೆಗೇನೆ 3 ಈರುಳ್ಳಿ ಹಾಗೂ 3 ಟೊಮೊಟೊ ಹಣ್ಣನ್ನ ಸಪ್ರೇಟಾಗಿ ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇವಾಗ ಗ್ರೇವಿ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಚಿಕ್ಕದು ಪ್ಯಾನ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇದಕ್ಕೆ 1 ಕಪ್ ಅಥವಾ 1.5 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಬಿಸಿ ಆದಮೇಲೆ ಇದಕ್ಕೆ 1 ಟೀ ಸ್ಪೂನ್ ಟೀ ಪುಡಿ ಸೇರಿಸ್ಕೊತಾ ಇದ್ದೀನಿ. ಟೀ ಪುಡಿ ಸಾಕು, 1 ಟೀ ಸ್ಪೂನ್ ಹಾಕೊಂಡ್ರೆ ಸಾಕು. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದರಲ್ಲಿರೋ ಕಲರ್ ಎಲ್ಲ ಬಿಟ್ಕೋಬೇಕು ಟೀ ಪುಡಿದು. ಈ ಥರ ಟೀ ಡಿಕಾಕ್ಷನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಛೋಲೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಡಾರ್ಕ್ ಆಗಿ ಬರುತ್ತೆ. ಸಾಕು, ಜಾಸ್ತಿ ಕುದಿಸ್ಕೋಬಾರ್ದು, ಇಲ್ಲಾಂದ್ರೆ ಕಹಿ ಬಂದ್ಬಿಡುತ್ತೆ. ಈಗ ಇದನ್ನ ಸೋತ್ಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಕ್ವಾಂಟಿಟಿಲಿದ್ರೆ ಸಾಕು. ಜಾಸ್ತಿ ಕುದಿಸ್ಬಿಟ್ರೆ ಏನು ಗೊತ್ತಾ, ಕಲರು ಬರುತ್ತೆ, ಜೊತೆಗೆ ಕಹಿನೂ ಬಂದ್ಬಿಡುತ್ತೆ ಚನಾ ಮಸಾಲ. ಈಗ ಇದು ಡಿಕಾಕ್ಷನ್ನ ಪಕ್ಕಕ್ಕೆ ಇಡೋಣ, ಅದನ್ನು ಆಮೇಲೆ ಸೇರಿಸ್ಕೋಬೇಕು. ಈಗ ಕುಕ್ಕರ್ಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಪಲಾವ್ದ ಎಲೆ, 1 ಏಲಕ್ಕಿ, 2 ಚಕ್ಕೆ ಮತ್ತು 2 ಲವಂಗ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹುರಿದಾದ್ಮೇಲೆ ತಕ್ಷಣ ಇದಕ್ಕೆ ಈರುಳ್ಳಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ಇವಾಗ ಈರುಳ್ಳಿನ ತುಂಬ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈ ಥರ ಕಲರ್ ಬರಬೇಕು, ಫುಲ್ಲು ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಮತ್ತು ಸ್ವಲ್ಪ ಹುರಿದ್ಬಿಟ್ರೆ ಏನು ಗೊತ್ತಾ, ಬರೀ ಸಿಹಿ ಆಗಿಬಿಡುತ್ತೆ, ಅಷ್ಟೊಂದು ರುಚಿ ಬರಲ್ಲ. ಇಷ್ಟೆಲ್ಲ ಹುರಿದಾದ್ಮೇಲೆ ಈಗ ಇದಕ್ಕೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ಟೊಮೊಟೊ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅರಿಶಿಣದ ಪುಡಿ 1/4 ಚಮಚ, 1 ಟೀ ಸ್ಪೂನು ಅಚ್ಚಕಾರದ ಪುಡಿ, 1.5 ಟೀ ಸ್ಪೂನು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಛೋಲೆ ಮಸಾಲ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಛೋಲೆ ಮಸಾಲದಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಇರುತ್ತೆ, ಅದಕ್ಕೆ ಅಚ್ಚಕಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಕಮ್ಮಿ ಬೇಕಂದರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹಾಕೋಬೋದು. ಈಗ ಟೊಮೊಟೊನ ಜೊತೆ ಈ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಮಸಾಲೆನ ಎಷ್ಟು ಚೆನ್ನಾಗಿ ಹುರಿತೀವೋ ಛೋಲೆ ಮಸಾಲ ಅಷ್ಟು ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ. ಇದ್ರ ಟೆಕ್ಸ್ಚರ್ ನೋಡಿ, ಈ ಥರ ಡ್ರೈ ಆಗೋವರೆಗೂ ಹುರ್ಕೋಬೇಕು. ಇವಾಗ ಟೊಮೊಟೊ ಹಣ್ಣು ಮಸಾಲೆದೆಲ್ಲ ಹಸಿ ವಾಸನೆ ಚೆನ್ನಾಗಿ ಹೋಗಿದೆ. ಈಗ ಇದಕ್ಕೆ ಕಾಬೂಲಿ ಕಡಲೆಕಾಳನ್ನ ಸೇರಿಸ್ಕೊಳ್ಳೋಣ. ಮಸಾಲೆ ಜೊತೆ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಟೀ ಡಿಕಾಕ್ಷನ್ ಹಾಕೋತಾ ಇದ್ದೀನಿ. ಟೀ ಡಿಕಾಕ್ಷನ್ ಹಾಕಿದ್ಮೇಲೆ ಇವಾಗ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನೀರು ನೋಡಿ ಕಾಳೆಲ್ಲ ಇಷ್ಟು ಮುಳುಗಬೇಕು. ಮುಳುಗಿದ್ಮೇಲೆ ಒಂದು 1/4 ಇಂಚ್ ಮಾತ್ರ ಮೇಲಿದೆ, ಇಷ್ಟು ಹಾಕಿದ್ರೆ ಸಾಕು. ಎಲ್ಲರೂ ತೀರಾ ನೀರು ಥರ ಆಗಿಬಿಡುತ್ತೆ. ಹಾಗಂದ್ರೆ ತುಂಬ ಕಮ್ಮಿನೂ ಹಾಕೋಬಾರ್ದು, ಇಲ್ಲಾಂದರೆ ತುಂಬ ಡ್ರೈಯೂ ಆಗಿಬಿಡುತ್ತೆ. ಇಷ್ಟು ನೀರು ಹಾಕಿದ್ರೆ ಸಾಕು. ಇವಾಗ ಲಾಸ್ಟಲ್ಲಿ ಕುಕ್ಕರ್ ಮುಚ್ಚಕ್ಕೆ ಮುಂಚೆ 1/4 ಚಮಚ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಈ ಥರ ಹಾಕೋದ್ರಿಂದ ಕಾಳು ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗನೂ ಬೇಯುತ್ತೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 5 ರಿಂದ 6 ವಿಷಲು ಅಥವಾ ಕಾಳು ಕಂಪ್ಲೀಟಾಗಿ ಬೇಯೋವರೆಗೂ ವಿಷಲ್ ಹಾಕ್ಸ್ಕೋಬೇಕು. ನಾನಿಲ್ಲಿ 5 ವಿಷಲ್ ಹಾಕ್ಸ್ಕೊಂಡಿದ್ದೆ. ನೋಡಿ ಕಾಳೆಲ್ಲ ಚೆನ್ನಾಗಿ ಬಂದಿದೆ ಮತ್ತು ಗ್ರೇವಿ ಟೆಕ್ಸ್ಚರ್ ನೋಡಿ ಕರೆಕ್ಟಾಗಿದೆ. ತುಂಬ ನೀರು ಥರ ಇದ್ದರೆ ಹೈ ಫ್ಲೇಮಲ್ಲಿ 1-2 ನಿಮಿಷ ಕುದಿಸ್ಕೊಬಿಟ್ರೆ ಸಾಕು. ಮತ್ತು ಕಾಳು ನೋಡಿ ಚೆನ್ನಾಗಿ ಬಂದಿದೆ. ಇಷ್ಟು ಸ್ಮೂತಾಗಿ ಬೇಯಿಸ್ಬೇಕು. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಹಾಗೂ ಇದಕ್ಕೆ 1/2 ಟೀ ಸ್ಪೂನ್ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು 1-2 ನಿಮಿಷ ಈ ಥರನೇ ಕುದಿಸ್ಕೊಳ್ಳೋಣ. ಇವಾಗ ಈ ಚನಾ ಮಸಾಲ ರೆಡಿಯಾಗಿದೆ. ಇದು ತಣ್ಣಗೆ ಆಗ್ತಾ ಇನ್ನೂ ಗಟ್ಟಿ ಬರುತ್ತೆ. ಇವಾಗ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ತಕ್ಕೋತಾ ಇದ್ದೀನಿ. ಹಾಗೂ ಇದ್ರ ಟೆಕ್ಸ್ಚರ್ ನೋಡ್ಕೊಳ್ಳಿ. ಕುಕ್ಕರಲ್ಲಿದ್ದಾಗ ನೋಡಿ ಎಷ್ಟು ನೀರು ಥರ ಆಯಿತು, ಇವಾಗ ಎಷ್ಟು ಗಟ್ಟಿ ಆಗ್ತಾ ಬರ್ತಿದೆ. ಇವಾಗ ಚನಾ ಮಸಾಲ ರೆಡಿಯಾಗಿದೆ. ಇದನ್ನು ಇನ್ನೂ ರುಚಿ ಕೊಡೋಕ್ಕೆ ಮತ್ತು ಇನ್ನೂ ಫ್ಲೇವರ್ಫುಲ್ ಮಾಡೋಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿಗೆ 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಚೂರು ಶುಂಠಿ ಮತ್ತು ಚೂರು ಹಸಿಮೆಣಸಿನ್ಕಾಯಿನ ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ.
ಇದನ್ನೊಂದು ಚೂರು ಹುರಿದ್ಬಿಟ್ಟು ಈ ಒಗ್ಗರಣೆನ ಚೆನ್ನ ಮಸಾಲಾಗೆ ಹಾಕೋಬೇಕು. ಸಾಕು, ಇದ್ರ ಜೊತೆಗೆ ಏನೂ ಹಾಕಬಾರ್ದು. ಈ ಒಗ್ಗರಣೆನ ಮಿಸ್ ಮಾಡದೆ ಹಾಕೊಳ್ಳಿ, ನಿಮ್ಮ ಚೆನ್ನ ಮಸಾಲ ಟೇಸ್ಟ್ನ ಡಬಲ್ ಮಾಡಿಬಿಡುತ್ತೆ. ತುಂಬಾ ರುಚಿಯಾಗಿ ಸುಲಭವಾಗಿ ಚೆನ್ನ ಮಸಾಲ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.